ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಸುಮಾರು ದಿನ ಆಯಿತು ವೀಡಿಯೋಸ್ ಪೋಸ್ಟ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ. ಬ್ಯುಸಿ ಅಂದರೆ ಪ್ರಾಪರ್ ರೂಟೀನ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಅವಾಗವಾಗ ಬರೀ ಶಾರ್ಟ್ಸ್ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಬೆಲ್ಗಮಲ್ಲೇ ಇದ್ವಿ. ಆಲ್ಮೋಸ್ಟ್ 3 ಮಂತ್ಸ್ ಅಲ್ಲೇ ಉಳ್ಕೊಂಡ್ವಿ. ಬಿಕಾಸ್ ಪರ್ಸ್ನಲ್ ವರ್ಕೋಸ್ಕರ ಅಲ್ಲೇ ಉಳಿಬೇಕಾಯಿತು. ಅದಕ್ಕೆ ರಿದನ್ಯನ್ ಸ್ಕೂಲ್ ಸಹ ಡಿಸ್ಕಂಟಿನ್ಯೂ ಆಯಿತು. ಇವಾಗ ಬ್ಯಾಂಗ್ಳೂರ್ಗೆ ವಾಪಸ್ ಬಂದ್ವಿ. ಅದಕ್ಕೋಸ್ಕರ ನನಗೆ ಎಲ್ಲ ವರ್ಕು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬೆಲ್ಗಮಲ್ಲಿ ರಿದನ್ಯ ನಮ್ಮ ಜೊತೆ ಜಾಸ್ತಿ ಇರ್ತಾನೆ ಇರಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವಳ ಅಜ್ಜಿ ಜೊತೆನೇ ಇರೋಳು. ಅಲ್ಲಿದ್ದಾಗ ಮನೇಲಿ ಫಂಕ್ಷನ್ಸು, ಫೆಸ್ಟಿವಲ್, ಪೂಜೆ ಅಂತ ಸ್ಕೆಡ್ಯೂಲ್ ಸ್ವಲ್ಪ ಟೈಟ್ ಇತ್ತು. ಫ್ರೀ ಇದ್ದರೂ ಸಹ ವಿಡಿಯೋ ಎಡಿಟಿಂಗ್ಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಹೇಗೋ ನಾನು ಎಲ್ಲ ಮ್ಯಾನೇಜ್ ಮಾಡ್ತಾ ಏನೇ ಆಗಲಿ ಇವಾಗ ವ್ಲಾಗಿಂಗ್ ಮಾತ್ರ ಸ್ಟಾಪ್ ಮಾಡೋದು ಬೇಡ ಅಂತ ಮತ್ತೆ ನನ್ನ ಡೈಲಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲೊಂದು ವಿಶೇಷ ದಿನ, ನನ್ನ ತಂಗಿಯ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಫಂಕ್ಷನ್ಗೆ ಜಸ್ಟ್ 2 ಡೇಸ್ ಬ್ಯಾಕ್ ನಾನು ಮತ್ತೆ ಬೆಲ್ಗಮ್ಗೆ ಬಂದೆ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸು ಆಗಿತ್ತು. ಫಂಕ್ಷನ್ ದಿನ ಕೆಲವೊಂದಷ್ಟು ಸಿಹಿ ತಿಂಡಿಗಳನ್ನು ಅಮ್ಮ ಮನೆಯಲ್ಲೇ ಮಾಡಿದ್ರು, ಕೆಲವೊಂದಷ್ಟು ಹೊರಗಡೆಯಿಂದ ತಂದಿದ್ರು. ಇದನ್ನೆಲ್ಲ ಇವಾಗ ವ್ರ್ಯಾಪ್ ಮಾಡ್ತಾ ಇದ್ದೀವಿ. ಕಲರ್ಫುಲ್ಲಾಗಿ ಈ ಡೆಕೋರೇಟಿವ್ ಬುಟ್ಟಿಗಳನ್ನು ನನ್ನ ಅಕ್ಕ ತಂದಿದ್ಲು. ಎಲ್ಲ ಸಿಹಿ ತಿಂಡಿಗಳನ್ನು ಇದರಲ್ಲಿ ಹಾಕಿ ವ್ರ್ಯಾಪ್ ಮಾಡ್ತಾ ಇದ್ದೀವಿ. ಇವುಗಳನ್ನು ಕವರ್ ಮಾಡೋಕ್ಕೆ ಅಂತ ನೆಟ್ ಕ್ಲೋತ್ ಕೊಟ್ಟಿದ್ರು. ಅದನ್ನು ಫ್ಲವರ್ ಬೋ ಥರ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅದು ಬೋ ಮಾಡಿದ ಮೇಲೆ ಏನೂ ಸಪೋರ್ಟ್ ಇಲ್ಲದ ಕಾರಣಕ್ಕೆ ಅದು ಪ್ರಾಪರ್ ಫ್ಲವರ್ ಆಗಿರಲಿಲ್ಲ. ಫೈನಲಿ ಹೇಗೋ ಒಂದು ಪ್ಲ್ಯಾನ್ ಮಾಡಿ ಒಳಗಿರೋ ಐಟಮ್ಗಳ ಮಧ್ಯೆ ಸ್ಟ್ರಾ ಇಟ್ಟು ಅದನ್ನು ಸಪೋರ್ಟಾಗಿ ಮಾಡಿಕೊಂಡು ಫೈನಲಿ ಈ ಥರ ಸೆಟಪ್ ಮಾಡಿದ್ವಿ. ಇದು ನಾನು ಮಾಡಿರೋ ಬಾಲ್ ಆರ್ಟ್. ನನಗೆ ಆರ್ಟ್ ಮತ್ತು ಕ್ರಾಫ್ಟಲ್ಲಿ ತುಂಬ ಇಂಟ್ರೆಸ್ಟು. ಮುಂಚೆ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ. ತುಂಬ ಫ್ರೀ ಟೈಮ್ ಇರ್ತಾ ಇತ್ತು. ಸೊ ಈ ಥರ ಕ್ರಿಯೇಟಿವ್ ಐಡಿಯಾಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಇವಾಗಲೂ ಅಷ್ಟೇ, ಇದರಲ್ಲಿ ಇಂಟ್ರೆಸ್ಟ್ ಏನೂ ಕಡಿಮೆ ಆಗಿಲ್ಲ. ಬಟ್ ಮನೆ ಕೆಲಸ, ಇದನ್ನು ನೋಡ್ಕೊಳ್ಳೋದು, ಸೊ ಸದ್ಯಕ್ಕೆ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಬಟ್ ನಾನು ಮಾಡಿರೋ ಈ ಪೇಂಟುಗಳನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ವಾಲ್ ಆರ್ಟ್ ಏನಕ್ಕೆ ಮಾಡಿರೋದಂದರೆ, ಪೇಂಟ್ ಮಾಡಿಸೋವಾಗ ರೂಮಲ್ಲಿ 3 ವಾಲ್ಗೆ ಕಾಮನ್ ಕಲರ್ ಮಾಡಿಸಿದ್ವಿ, ಅದು ಯೆಲ್ಲೋ ಕಲರ್. ಹಾಗೆ 1 ವಾಲ್ಗೆ ವೈಲೆಟ್ ಮಾಡಿಸಿದ್ವಿ. ಆಲ್ರೆಡಿ ಅವರು ವೈಲೆಟ್ ಪೇಂಟ್ ಮಾಡಿದ್ರು. ಆಮೇಲೆ ಯೆಲ್ಲೋ ಪೇಂಟ್ ಮಾಡುವಾಗ ಬೈ ಮಿಸ್ಟೇಕ್ ವೈಲೆಟ್ ಮಾಡಿರೋ ವಾಲ್ ಮೇಲೆ ಬಿತ್ತು. ಮತ್ತು ಪ್ಯಾಚ್ ಮಾಡಬೇಕಂದ್ರೆ ವೈಲೆಟ್ ಪೇಂಟ್ ತೀರಿ ಹೋಗಿತ್ತು. ಸೊ ಅದಕ್ಕೆ ನಾನು ಕವರ್ ಮಾಡೋಕ್ಕೆ ಈ ಥರ ವಾಲ್ ಆರ್ಟ್ ಮಾಡಿದೆ. ಆಮೇಲೆ ಫೈನಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಪೇಂಟ್ ಓನರ್ ಬಂದು ನೋಡಿದಾಗ ಅವರಿಗೂ ತುಂಬ ಇಷ್ಟ ಆಗಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಎಲ್ರಿಗೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ಈ ವಾಲ್ ಆರ್ಟ್ ನಾನು ಮಾಡಿ. ಬಟ್ ಇವಾಗಲೂ ಅಷ್ಟೇ ಮೊನ್ನೆ ಮಾಡಿರೋ ಥರ ಅನಿಸುತ್ತೆ. ಇದನ್ನು ನೋಡಿದಾಗಲೆಲ್ಲ ಹಳೆ ನೆನಪುಗಳು ಮರುಕಳಿಸಿದಂತಾಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಇದು ನೆಕ್ಸ್ಟ್ ಡೇ ಅಂದರೆ ಫಂಕ್ಷನ್ ಡೇ. ಗ್ರೀನ್ ಸ್ಯಾರಿಯಲ್ಲಿ ಇರೋಳೆ ನನ್ನ ತಂಗಿ ಸುಪ್ರೀತಾ. ಇವಳದೇ ಸೀಮಂತ ಇರೋದು. ಇವರೆಲ್ಲ ನನ್ನ ಕಸಿನ್ಸು. ಪದೇ ಪದೇ ಯಾರೂ ಮೀಟ್ ಆಗೋಕ್ಕಾಗಲ್ಲ. ಈ ಥರ ಫಂಕ್ಷನ್ಸಲ್ಲೇ ಮೀಟ್ ಆಗ್ತೀವಿ. ತುಂಬ ಖುಷಿಯಾಗುತ್ತೆ ಎಲ್ಲರೂ ಸೇರಿದಾಗ. ಆ್ಯಸ್ ಯೂಶ್ವಲ್ ನಾನು ಫುಲ್ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ನೋ ಮೇಕಪ್ ಲುಕ್ಕೆ ಅನ್ಕೋಬಹುದು. ಬರೀ ಲಿಪ್ಸ್ಟಿಕ್ ಮತ್ತು ಐಬ್ರೋಸ್ ಮಾತ್ರ ಹೈಲೈಟ್ ಮಾಡ್ಕೊಂಡಿದ್ದೆ. ನಾನು ಫೇಸ್ಗೆ ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಲ್ಲ. ಯಾವಾಗಲೂ ಅಷ್ಟೇ, ಏನಾದರೂ ಫಂಕ್ಷನ್ ಇದ್ದಾಗ ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೇಕು ಅನಿಸುತ್ತೆ. ಬಟ್ ಆ ಮೂಮೆಂಟಲ್ಲಿ ಮತ್ತೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಯಾಕೆ ಸುಮ್ಮನೆ ಹೀಗೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಪಿಂಪಲ್ಸು ಅದು ಇದು ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ ಅಂತ ಭಯ. ಯಾವತ್ತೂ ನಾನು ಮೇಕಪ್ ಹಾಕೋಳಲ್ಲ. ಸೊ ಅದಕ್ಕೆ ಈ ಥರ ಆಲೋಚನೆಗಳು ಬರೋದು ಸಹಜ ಅಲ್ವಾ. ಇವಾಗ ಬೇರೆ ದಪ್ಪ ಆಗಿಬಿಟ್ಟಿದ್ದೀನಿ. ಫೇಸ್ ಅಂತೂ ತುಂಬ ಚಬ್ಬಿಯಾಗಿದೆ. ಇದಕ್ಕೆ ಮೇಕಪ್ ಹಾಕ್ಕೊಂಡ್ರೆ ಇನ್ನೂ ಆಡ್ ಆಗಿ ಕಾಣಿಸ್ತೀನಿ ಅಂತ ಅದಕ್ಕೆ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ವ್ರ್ಯಾಪ್ ಮಾಡಿರೋ ಸಿಹಿ ತಿಂಡಿಗಳನ್ನು ಸೆಟಪ್ ಮಾಡ್ತಾ ಇದ್ದೀವಿ. ಎಲ್ರದ್ದು ಒಂದೊಂದು ಸಜೆಷನ್ಸು. ಈ ಹಾಲಲ್ಲಿ ಮದುವೆ ಫಂಕ್ಷನ್ಸು ನಡೆಯುತ್ತೆ. ಹಾಗಾಗಿ ಸ್ಟೇಜ್ ಮುಂದೆನೇ ಎಲ್ಲ ಡೆಕೋರೇಟ್ ಮಾಡಿರುವ ಐಟಮ್ಸ್ಗಳನ್ನು ಇಡೋದಾಯಿತು. ಸ್ಪೇಸ್ ತುಂಬ ದೊಡ್ಡದಾಗಿತ್ತು. ಸೊ ನಾವು ತಂದಿರೋ ಐಟಮ್ಗಳು ತುಂಬ ಕಡಿಮೆ ಅನ್ನಿಸ್ತಾ ಇತ್ತು. ಹೇಗೋ ಎಲ್ಲರೂ ಒಂದೊಂದು ಸಜೆಷನ್ಸು ಕೊಡ್ತಾ ಇದ್ದರು, ಹಂಗಿಡೋಣ ಹಿಂಗಿಡೋಣ ಅಂತ. ಫೈನಲಿ ಈ ಥರ ಸೆಟಪ್ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ಇವಳು ನನ್ನ ದೊಡ್ಡಕ್ಕ ಅಮೃತ ಅಂತ. ಇವಳು ತುಂಬ ಡಿಸೆಂಟು, ಹಾಗೆ ರೆಸ್ಪಾನ್ಸಿಬಲ್ ಪರ್ಸನ್ ಕೂಡ. ತುಂಬ ಮೆಚೂರ್ಡ್ ಇದ್ದಾಳೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಏನೂ ಆಸೆಗಳೇ ಇಲ್ಲ. ನನಗೆ ಅದು ಬೇಕು, ಇದು ಬೇಕು, ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಹೇಳ್ಕೊಳ್ಳಲ್ಲ.
ಯಾರಿಂದ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ಅಷ್ಟು ಒಳ್ಳೆಯವಳು. ಅವಳ ಜೊತೆನೇ ನಾನು ಜಾಸ್ತಿ ಎಲ್ಲ ನನ್ನ ಫೀಲಿಂಗ್ಸು ಥಾಟ್ಸ್ಗಳನ್ನು ಶೇರ್ ಮಾಡ್ತೀನಿ. ಅವಳ ಜೊತೆ ಶೇರ್ ಮಾಡಿದಾಗ ಏನೋ ಒಂಥರ ರಿಲೀಫ್ ಸಿಗುತ್ತೆ. ತುಂಬ ಅರ್ಥ ಮಾಡ್ಕೋತಾಳೆ ಎಲ್ಲರನ್ನೂ, ಸಿಚುವೇಶನ್ಸ್ಗಳನ್ನು. ತುಂಬ ಅಡ್ಜಸ್ಟಿವ್ ನೇಚರ್ ಅವಳದು. ಸ್ಟೇಜ್ ಡೆಕೋರೇಷನ್ ಚೆನ್ನಾಗಾಗಿತ್ತು. ಅಲ್ಲಿ ಇಲ್ಲಿ ರಾಧಾಕೃಷ್ಣ ಫೋಟೋಸನ್ನು ಇಟ್ಟಿದ್ರು, ತುಂಬ ಮುದ್ದಾಗಿ ಇದ್ವು. ಇದು ಹಾಲ್ ಅವರದೇ ಡೆಕೋರೇಷನ್ ಮಾಡಿರೋದು, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇವಳು ನನ್ನ ಸೆಕೆಂಡ್ ಅಕ್ಕ ಅರ್ಚನಾ ಅಂತ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಒಂಥರ ಬ್ಯಾಕ್ ಬೋನ್ ಇವಳು. ಚಿಕ್ಕ ವಯಸ್ಸಲ್ಲೇ ಮನೆಯ ಎಲ್ಲ ಜವಾಬ್ದಾರಿನೂ ತೊಗೊಂಡಿದ್ಲು. ಇವಾಗ್ಲೂ ಅಷ್ಟೇ, ಶಿ ಈಸ್ ದಿ ಪಿಲ್ಲರ್ ಆಫ್ ಅವರ್ ಫ್ಯಾಮಿಲಿ. ಅವಳಿಗೂ 9 months ರನ್ನಿಂಗು. ಫುಲ್ ಎಕ್ಸಾಸ್ಟ್ ಆಗಿದ್ಲು, ಬಟ್ ಆದರೂ ಅಲ್ಲಿ ಇಲ್ಲಿ ಕೆಲಸದಲ್ಲಿ ಓಡಾಡ್ತಾ ಇದ್ಲು. ಗೆಸ್ಟ್ ಬರೋಕ್ಕೆ ಶುರು ಆದರು. ಅದಕ್ಕೆ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಚಿಕ್ಕ ಮಕ್ಕಳು ಮುಂಚೆನೇ ಡಾನ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಪ್ರಾಕ್ಟೀಸ್ ಮಾಡಿದರು. ಸೊ ಒಬ್ರೊಬ್ಬರಾಗಿ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದರು. ನಮ್ಮ ರಿಧನ್ಯನೂ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ಲು. ಆಲ್ ಆಫ್ ಅ ಸಡನ್ ಏನಾಯಿತು ಗೊತ್ತಿಲ್ಲ, ಮ್ಯೂಸಿಕ್ ಚೇಂಜ್ ಆದ ತಕ್ಷಣ ಅಳೋಕೆ ಶುರು ಮಾಡಿದ್ಲು, ನಾನು ಡಾನ್ಸ್ ಮಾಡಲ್ಲ ಅಂತ. ಅವಳದ್ದು ಇದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್, ಅದಕ್ಕೆ ಜಾಸ್ತಿ ಜನ ನೋಡಿ ಭಯಪಟ್ಲೇನೋ. ಆಮೇಲೆ ನಾವು ಸಹ ಡಾನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮದು ಡಾನ್ಸ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ನನ್ನ ಅಕ್ಕ ಫೋರ್ಸ್ ಮಾಡಿದ್ದಕ್ಕೆ ನಾನು ಮತ್ತು ನನ್ನ ಕಸಿನ್ ಬ್ರದರ್ ವೈಫ್ ಸೇರಿ ಮಾಡಿದ್ವಿ. ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾನು ದಪ್ಪ ಆಗಿರೋದ್ರಿಂದ ಮಾಡೋದೋ ಬೇಡವೋ ಅಂತ ಅದೇ ಯೋಚನೆಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಿದ್ವಿ. ಇವಾಗ ಕೆಲವೊಂದಷ್ಟು ಶಾಸ್ತ್ರಗಳಿರ್ತವೆ. ಎಲ್ಲರೂ ಮುತ್ತೈದೆಯರು ಸೀಮಂತಿನಿಗೆ ಆರತಿ ಮಾಡಿ ದಂಡಿಯನ್ನು ಕಟ್ತಾರೆ, ಅಂದರೆ ಹೂವಿನ ಮಾಲೆ. ಯಾಕಂದರೆ ಸೀಮಂತ ಅನ್ನೋದು ಗರ್ಭಿಣಿಯ ಹಾಗೂ ಗರ್ಭದಲ್ಲಿರುವ ಮಗುವಿನ ಶ್ರೇಯಸ್ಸಿಗಾಗಿ ಮಾಡುವ ಹಬ್ಬ. ತಲೆಗೆ ದಂಡೆ ಅಂದರೆ ಹೂವಿನ ಮಾಲೆ ಕಟ್ಟುವುದು ಶುಭದ ಸಂಕೇತ. ಇದು ಸಂತೋಷ, ಸಮೃದ್ಧಿ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ಇದು ದೃಷ್ಟಿ ತಗಲಬಾರದು ಅನ್ನೋ ನಂಬಿಕೆಗೆ ಸಂಬಂಧಿಸಿದೆ. ತಾಯಿ ಮತ್ತು ಮಗುವಿಗೆ ರಕ್ಷಣೆ ಹಾಗೂ ಆಶೀರ್ವಾದ ದೊರಕಲಿ ಅನ್ನೋ ಸಂಕೇತ. ಇದಾದ ಮೇಲೆ ಬಂದಿರೋ ಗೆಸ್ಟು ಗರ್ಭಿಣಿಗೆ ಉಡಿ ಹಾಕ್ತಾರೆ. ಆಮೇಲೆ ಫೋಟೋ ಸೆಷನ್ ಶುರು ಆಯಿತು.
ಇದು ನನ್ನ ತಂಗಿಯ ಮೇಕೋವರ್ ಲುಕ್ಕು. ಸ್ಟಾರ್ಟಿಂಗಲ್ಲೇ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮರೆತು ಹೋದೆ. ಫಂಕ್ಷನ್ ಮುಗಿದ ಮೇಲೆ ಅವಳ ಕಂಪ್ಲೀಟ್ ಲುಕ್ಕನ್ನ ರೆಕಾರ್ಡ್ ಮಾಡಿದೆ. ಮೇಕಪ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಾಗಿತ್ತು. ನನ್ನ ತಂಗಿನೂ ಸಹ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ನಮ್ಮ ರಿಲೇಟಿವ್ಸು ನಮ್ಮ ವಿಡಿಯೋನೂ ಶೂಟ್ ಮಾಡಿ ವ್ಲಾಗಲ್ಲಿ ಹಾಕಿ ಅಂತ ಚೇಷ್ಟೆ ಮಾಡ್ತಾಯಿದ್ರು. ಸೊ ಅಲ್ಲಿ ಇಲ್ಲಿ ಕೆಲವೊಂದಷ್ಟು ವೀಡಿಯೋಸ್ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವೊಂದಷ್ಟು ಕ್ಲೋಸ್ ರಿಲೇಟಿವ್ಸ್ ಅವ್ರದ್ದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸುಮಾರು ದಿನ ಆದಮೇಲೆ ಎಲ್ಲರೂ ಮೀಟ್ ಆದಾಗ ಮಾತಾಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಹಾಗಾಗಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಮರೆತು ಹೋಗಿಬಿಡ್ತೀವಿ. ಊಟ ಅಂತೂ ಸೂಪರ್ ಆಗಿತ್ತು. ನಾನು ರೆಕಾರ್ಡ್ ಮಾಡಿದ್ದೆ, ಗೊತ್ತಿಲ್ಲ ಹೇಗೋ ಬಾಯಿ ಮಿಸ್ಟೇಕ್ ಡಿಲೀಟ್ ಆಗಿಬಿಟ್ಟಿದೆ. ಊಟದ ಮೆನ್ಯೂ ಬಂದುಬಿಟ್ಟು ಗೋಧಿ ಪಾಯಸ, ಬದನೆಕಾಯಿ ಪಲ್ಯ, ಕಡಲೆಬೇಳೆ ಕೋಸಂಬರಿ, ಮಸಾಲೆ ಅನ್ನ, ಮಜ್ಜಿಗೆ, ಅನ್ನ ಸಾರು, ಬಜ್ಜಿ, ಸಂಡಿಗೆ ಇತ್ತು. ಸೊ ಇಷ್ಟಿತ್ತು ಇವತ್ತಿನ ಈ ಒಂದು ಬ್ಯೂಟಿಫುಲ್ ನಮ್ಮ ಮನೆಯ ವಿಶೇಷ ದಿನದ ವಿಡಿಯೋದಲ್ಲಿ. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಮಾಡೋ ಹೊಸ ವೀಡಿಯೋಸ್ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.